ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ಮಾರ್ಚ್ 10, 2026 ಒಂದು ಸಂಪೂರ್ಣ ಪ್ರಚಲಿತ ಘಟನೆಗಳನ್ನು ಇವತ್ತಿನ ತರಗತಿಯಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣ. ಅತಿ ಮುಖ್ಯವಾಗಿರ್ತಕ್ಕಂಥ ತರಗತಿ ಇರ್ತದೆ, ಸಂಪೂರ್ಣವಾಗಿ ನೋಡಿ. ಈಗ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. ಇತ್ತೀಚೆಗೆ ಪ್ರಾರಂಭವಾದ ದೇಶದ ಪ್ರಥಮ ರಿಂಗ್ ಮೆಟ್ರೋ ಉದ್ಘಾಟನೆ ಮಾಡಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸನ್ನು ನೋಡ್ಕೊಳ್ಳಿ. ನರೇಂದ್ರ ಮೋದಿ, ದ್ರೌಪದಿ ಮುರ್ಮು, ಅಮಿತ್ ಶಾ, ಸದಾನಂದ ಶೆಟ್ಟಿ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಈ ಒಂದು ಪ್ರಶ್ನೆಗೆ ಎಲ್ಲರೂ ಕೂಡ ನೀವು ಮೊದಲನೇದಾಗಿ ಯಾರಿಗೆ ಉತ್ತರ ಗೊತ್ತಿದೆ ಮೊದಲು ಕಮೆಂಟನ್ನು ಮಾಡಿ. ಯಾರಿಗೆ ಗೊತ್ತಿಲ್ಲ ಅವರು ಕೂಡ ಕಮೆಂಟನ್ನು ಮಾಡಿ. ಯಾಕೆ ಅಂತ ಅಂದರೆ ನೀವು ಈ ರೀತಿಯಾಗಿ ಕಮೆಂಟ್ ಮಾಡಿದ್ರಿ ಅಂತ ಅಂದರೆ ಇದು ನಿಮಗೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಉಳ್ಕೊಳ್ಳುತ್ತೆ ಇಂಥ ಪ್ರಶ್ನೆಗಳು. ಯಾಕೆಂದರೆ ಮೇಯ್ನ್ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಥಂಬ್ನೇಲಲ್ಲಿ ಹಾಕಿರ್ತೇನೆ, ಓಕೆನಾ. ಇಂಥ ಥಂಬ್ನೇಲ್ ಕ್ವಶನ್ಸ್ಗಳನ್ನು ಮಿಸ್ ಮಾಡಲೇಬಾರ್ದು. ಅದಕ್ಕಾಗಿ ಇಂಥ ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿರ್ತೇನೆ. ಇಲ್ಲಿ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ. ಹೂ ಇನಾಗ್ಯುರೇಟೆಡ್ ಇಂಡಿಯಾಸ್ ಫಸ್ಟ್ ರಿಂಗ್ ಮೆಟ್ರೋ ಇನ್ ನ್ಯೂ ಡೆಲ್ಲಿ ಅಂತ ಕೊಟ್ಟಿದ್ದಾರೆ. ಇದು ಇತ್ತೀಚೆಗೆ ನವದೆಹಲಿಯಲ್ಲಿ ಇನಾಗ್ಯುರೇಟ್ ಅಥವಾ ಇಲ್ಲಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಆಗಿದೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಏನಪ್ಪ ಮಾಡಬೇಕು ಅಂತಂದರೆ ಇಂಥ ಪ್ರಶ್ನೆಗಳನ್ನು ಯಾವುದನ್ನು ಬಿಡಬಾರ್ದು. ಮೊದಲು ನೀವು ಕಮೆಂಟನ್ನು ಮಾಡಬೇಕು. ಕೆಲವು ವಿದ್ಯಾರ್ಥಿಗಳು ಇಲ್ಲಿ ಕಮೆಂಟನ್ನು ಮಾಡೋದಿಲ್ಲ. ವಿಡಿಯೋನ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಸಪೋರ್ಟನ್ನು ಕೂಡ ಮಾಡ್ತಾ ಇದ್ದೀರಾ ವಿಡಿಯೋಗಳಿಗೆ. ಆದರೆ ಇಲ್ಲಿ ಕಮೆಂಟನ್ನು ಮಾಡ್ತಾ ಇಲ್ಲ. ಎಲ್ಲರೂ ಕೂಡ ನೀವು ಕಮೆಂಟನ್ನು ಮಾಡಿ, ನೀವು ಕೂಡ ಯೂಸನ್ನು ಪಡ್ಕೊಳ್ಳಿ. ಕೆಲವು ವಿದ್ಯಾರ್ಥಿಗಳು ತುಂಬ ಜನ ಕಮೆಂಟನ್ನು ಕೂಡ ಮಾಡ್ತಾರೆ. ಅದಕ್ಕಾಗಿ ಅದನ್ನು ಮಾಡೋದನ್ನು ಮರಿಬೇಡಿ. ಈಗ ಮೊದಲನೇದಾಗಿ ಇವತ್ತಿನ ಪ್ರಶ್ನೆ, ಇತ್ತೀಚೆಗೆ ಪ್ರಾರಂಭ ಆಗಿರತಕ್ಕಂಥ ದೇಶದ ಪ್ರಥಮ ರಿಂಗ್ ಮೆಟ್ರೋ ಉದ್ಘಾಟನೆ ಮಾಡಿದವರು ಯಾರು ಅಂತ ಕೇಳಿದರೆ ಆಪ್ಷನ್ಸನ್ನು ಈಗ ಕಮೆಂಟ್ ಮಾಡಿ. ಅದಕ್ಕೂ ಈ ಒಂದು ಸರಿಯಾದ ಉತ್ತರವನ್ನು ನಾನು ಕೊನೆಯದಾಗಿ ಈ ಒಂದು ವಿಡಿಯೋನ ಮುಗಿಸುವ ಸಂದರ್ಭದಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡ್ತೇನೆ. ಈಗ ಡೈರೆಕ್ಟಾಗಿ ನಮ್ಮ ಒಂದು ತರಗತಿಗಳನ್ನು ಶುರು ಮಾಡ್ಕೊಳ್ತಾ ಹೋಗೋಣ. ನಾನು ಡೈಲಿ ಒಂದು ಮೋಟಿವೇಶನ್ ಕೋಟನ್ನು ತೆಗೆದುಕೊಂಡು ಬರ್ತೇನೆ. ಯಾಕೆ ಅಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಒಂದು ಮೋಟಿವೇಶನ್ ಸಿಗಬೇಕು ಅಂತ. ವಿದ್ಯಾರ್ಥಿಗಳಿಗೆ ಏನು ತರಗತಿಗಳನ್ನು ನೀವು ಡೈಲಿ ನೋಡ್ತಾ ಇದ್ದೀರಾ, ನಿಮಗೆ ಅನ್ನಿಸ್ಬೇಕು ನಾವು ಬೇಗ ಎದ್ದೇಳಬೇಕು ಅಂತ. ಯಾಕೆಂದರೆ ಬೆಳಗ್ಗೆ ನೀವು ಕರೆಂಟ್ ಅಫೇರ್ಸ್ಗಳನ್ನು ನೀವು ಆದಷ್ಟು ಬೇಗ ಮುಗಿಸ್ಕೊಂಡ್ರಿ ಅಂತ ಅಂದರೆ ನೀವು ಏನು ಬೇಕಾದರೂ ಮುಂದೆ ಮಾಡಬಹುದು. ಅಥವಾ ನಿಮ್ಮ ಒಂದು ದಿನನಿತ್ಯದ ಒಂದು ಏನು ಓದಬೇಕು, ಏನು ಮುಗಿಸ್ಬೇಕು ಅಂತ ಅಂದ್ಕೊಂಡಿರ್ತೀರ ಅದನ್ನು ಈಸಿಯಾಗಿ ಮುಗಿಸ್ಬೋದು, ಈಸಿಯಾಗಿ ಓದ್ಬೋದು. ಅದಕ್ಕಾಗಿ ಕರೆಂಟ್ ಅಫೇರ್ಸನ್ನು ನಾನು ಆದಷ್ಟು ಬೇಗ ನಿಮಗೆ 6:30 7 ಗಂಟೆ ಒಳಗಡೆ ಕೊಟ್ಬಿಡ್ತೇನೆ. ಅದಕ್ಕಾಗಿ ಬೆಳಗ್ಗೆ ಒಂದು ಮೋಟಿವೇಶನ್ಸ್ ಇರಬೇಕು. ಮೋಟಿವೇಶನ್ ಇತ್ತು ಅಂತ ನೀವು ಫುಲ್ ಡೇ ಯಾವ ರೀತಿ ಓದಬೇಕು ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಯೂಸ್ ಆಗುತ್ತೆ ಅಂತ ಈ ರೀತಿಯಾಗಿ ತರ್ತೇನೆ. ನೋಡಿ, ಇವತ್ತಿನ ಮೋಟಿವೇಶನ್ ಏನಪ್ಪ ಅಂತಂದರೆ, ಇಫ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ಎನಿಥಿಂಗ್ ಈಸ್ ಪಾಸಿಬಲ್ ಅಂತ. ಏನಪ್ಪ ಅಂತ ಅಂದರೆ ಇದರ ಅರ್ಥ, ನೀವು ನಿಮ್ಮಲ್ಲಿ ನಂಬಿಕೆ ಇಟ್ಟಿದ್ದೇ ಆದರೆ, ಅಂದರೆ ಯಾವುದಾದ್ರೂ ಜಾಬ್ ಅಂತ ತಗೊಳ್ಳಿ, ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ತಗೊಳ್ಳಿ, ನಿಮ್ಮಲ್ಲಿ ನಿಮ್ಮದೇ ಆದಂತಹ ಒಂದು ನಂಬಿಕೆ ನಿಮಗೆ ಇತ್ತು ಅಂತ ಅಂದರೆ ಯಾವುದೇ ಪರೀಕ್ಷೆಯನ್ನು ಕೂಡ ನೀವು ಕ್ರ್ಯಾಕನ್ನು ಮಾಡ್ತೀರಾ. ಈ ಒಂದು ನಂಬಿಕೆ ಏನಿದೆ, ಇದೇ ನಂಬಿಕೆ ನಿಮ್ಮನ್ನು ಜಾಬ್ ಕಡೆಗೆ ತೆಗೆದುಕೊಂಡು ಹೊರಡುತ್ತೆ. ಈ ನಂಬಿಕೆ ಏನಾದರೂ ಇಲ್ಲ ಅಂತ ಅಂದರೆ ನೀವು ಏನೇ ಮಾಡಿದರೂ ಕೂಡ, ಹರಸಾಹಸ ಪಟ್ಟರೂ ಕೂಡ, ನೀವು ಎಂಥದ್ದೇ ಓದ್ತೀನಿ ಅಂದರೂ ಕೂಡ ನಿಮಗೆ ಜಾಬ್ ಸಿಗೋದಿಲ್ಲ ಅಥವಾ ಕಾಂಪಿಟೇಟಿವ್ ಎಕ್ಸಾಮನ್ನು ಸಕ್ಸಸ್ಸನ್ನು ಕಾಣೋದಕ್ಕೆ ಆಗೋದಿಲ್ಲ. ಮೊದಲು ಮೇಯ್ನ್ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಅದಕ್ಕಾಗಿ ಇದನ್ನು ತಂದಿದ್ದೇನೆ. ತುಂಬ ವಿದ್ಯಾರ್ಥಿಗಳು ಸುಮ್ಮನೆ ಓದ್ತಾರೆ, ಆದರೆ ಅವರಿಗೆ ನಂಬಿಕೆನೇ ಇರೋಲ್ಲ. ನಾನು ಜಾಬ್ ತಗೊಳ್ತೀನೋ ಇಲ್ವೋ ಅಂತ ಎಂಬತಕ್ಕಂಥ ಒಂದು ನಂಬಿಕೆನೇ ಇರಲ್ಲ, ಆದರೂ ಕೂಡ ಓದ್ತಿರ್ತಾರೆ. ಅವರಿಗೆ ಇದು ಯೂಸ್ ಆಗ್ತದೆ, ಓಕೆನಾ. ಯಾರ್ಯಾರಿಗೆ ಯೂಸ್ ಆಯಿತು ಇದನ್ನು ಕೂಡ ನೀವು ಕಮೆಂಟನ್ನು ಮಾಡ್ಬೋದು. ಓಕೆ, ಡೈರೆಕ್ಟಾಗಿ ಪ್ರಶ್ನೆಗಳನ್ನು ನೋಡ್ಕೊಳ್ತಾ ಹೋಗೋಣ. ಆರ್ಟಿಕಲ್ಸ್ ಕೂಡ ತುಂಬ ಇದ್ದಾವೆ. ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಏನಪ್ಪ ಅಂತ ಅಂದರೆ, ನಮ್ಮ ಒಂದು PDF ತರಗತಿಗಳು ಅಥವಾ ನಮ್ಮ ಒಂದು ಮಂತ್ಲಿ PDFಗಳು, ಕರೆಂಟ್ ಅಫೇರ್ಸ್ PDFಗಳು ನಿಮಗೆ ಬೇಕಿತ್ತು ಅಂತ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಸ್ಕ್ಯಾನರ್ ಮುಖಾಂತರ 1 ತಿಂಗಳ PDF ಬೇಕು ಅಂತಂದರೆ 10 ರೂಪಾಯಿಗಳನ್ನು ನೀವು ಸ್ಕ್ಯಾನ್ ಮಾಡಿ ಅಮೌಂಟನ್ನು ಇಲ್ಲಿ ಉದ್ಯೋಗ್ ಜೀವನ್ 12@gmail.com ಎಂಬತಕ್ಕಂಥ ಇದಕ್ಕೆ ಇಮೇಲ್ ಐಡಿಗೆ ಸ್ಕ್ರೀನ್ಶಾಟನ್ನು ಕಳಿಸಿದರೆ ನಾವು ನಿಮಗೆ PDF ಕಳಿಸ್ತೇವೆ. ಇದನ್ನು ಗಮನದಲ್ಲಿಟ್ಕೊಂಡು ಮಾಡ್ಕೊಳ್ಳಿ. ಅದೇ ನಿಮಗೆ 6 ತಿಂಗಳದ್ದು ಬೇಕು ಅಂತಂದರೆ 50 ರೂಪಾಯಿಗಳನ್ನು ಕಳಿಸಿ. ಅದೇ 12 ತಿಂಗಳದ್ದು ಬೇಕಪ್ಪ ಅಂತಂದರೆ 100 ರೂಪಾಯಿಗಳನ್ನು ಕಳಿಸಿ ನೀವು PDFಗಳನ್ನು ಪಡ್ಕೋಬೋದು. ಯಾಕೆ ಅಂದರೆ ತುಂಬ ಇಂಪಾರ್ಟೆಂಟು. ಈಗ ಡೈರೆಕ್ಟಾಗಿ ಮುಂಬರ್ತಕ್ಕಂಥ ಎಲ್ಲ ಪರೀಕ್ಷೆಗಳಿಗೆ ಇದು ಯೂಸ್ಫುಲ್ ಆಗ್ತದೆ. ಅದಕ್ಕಾಗಿ ಯೂಸನ್ನು ಮಾಡ್ಕೊಳ್ಳಿ. ಓಕೆ, ಡೈರೆಕ್ಟಾಗಿ ಇವತ್ತಿನ ಮೊದಲನೇ ಪ್ರಶ್ನೆ ನೋಡಿ. ಭಾರತ T20 ಕ್ರಿಕೆಟ್ ವಿಶ್ವಕಪ್ಪನ್ನು ಎಷ್ಟು ಬಾರಿ ಗೆದ್ದಿದೆ ಅಂತ ಪ್ರಶ್ನೆ ನೋಡಿ. ಹೌ ಮೆನಿ ಟೈಮ್ಸ್ ಇಂಡಿಯಾ ಓನ್ T20 ವರ್ಲ್ಡ್ ಕಪ್ ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥ ಪೇಪರ್ ಆರ್ಟಿಕಲ್ನಲ್ಲಿ ಏನು ಇಲ್ಲ ಅಂತ ಹೇಳ್ತೀರಾ, ಎಲ್ಲ ಸಂಪೂರ್ಣವಾಗಿ T20 ಬಗ್ಗೆ ಕೊಟ್ಬಿಟ್ಟಿದ್ದಾರೆ. ಆರ್ಟಿಕಲ್ನ ಡಿಸ್ಕಸ್ ಮಾಡಬೇಕಾದ್ರೆ ನಿಮಗೆ ಹೇಳ್ಕೊಡ್ತಾ ಹೋಗ್ತೇನೆ. ಇಲ್ಲಿ ಪ್ರಶ್ನೆ ನೋಡಿ, ಭಾರತ T20 ಕ್ರಿಕೆಟ್ ವಿಶ್ವಕಪ್ಪನ್ನು ಎಷ್ಟು ಬಾರಿ ಗೆದ್ದಿದೆ ಅಂತ. ಆಪ್ಷನ್ A 3 ಬಾರಿ, ಆಪ್ಷನ್ B 5 ಬಾರಿ,
ಆಪ್ಷನ್ ಸಿ 2 ಬಾರಿ, ಆಪ್ಷನ್ ಡಿ 4 ಬಾರಿ ಅಂತ ಕೊಟ್ಟಿದ್ದಾರೆ. ಭಾರತ ಇದುವರೆಗೆ ಟೋಟಲ್ ಆಗಿ 3 ಬಾರಿ ಈ ಒಂದು T20 ವಿಶ್ವಕಪ್ಪನ್ನು ಇಲ್ಲಿ ಗೆದ್ದಿದೆ. ಓಕೆನಾ. ಹೌ ಮೆನಿ ಟೈಮ್ಸ್ ಅಂತ ಅಂದರೆ 3 ಬಾರಿ. ಯಾವಾಗ ಗೆದ್ದಿದ್ದಾರೆ ಅದನ್ನು ನಾನು ಮುಂದೆ ಈ ಒಂದು ಆರ್ಟಿಕಲ್ನ ಡಿಸ್ಕಸ್ ಮಾಡಬೇಕಾದ್ರೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಈಗ ಪ್ರಶ್ನೆಗೆ ಉತ್ತರವನ್ನು ನೆನಪಿಟ್ಕೊಳ್ಳಿ. 3 ಬಾರಿ ಈ ಒಂದು ವಿಶ್ವಕಪ್ನ ಒಂದು ಕ್ರಿಕೆಟ್ T20 ವಿಶ್ವಕಪ್ ಕ್ರಿಕೆಟನ್ನು ಭಾರತ ಇಲ್ಲಿ ಗೆದ್ದಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದರೆ, ಇತ್ತೀಚೆಗೆ T20 ಕ್ರಿಕೆಟ್ ವಿಶ್ವಕಪ್ ರನ್ನರ್ ಅಪ್ ಆದ ತಂಡ ಯಾವುದು ಅಂತ ನೋಡಿ. ನಿಮಗೆಲ್ಲರಿಗೂ ಕೂಡ ಗೊತ್ತು, ಏನು ಕ್ರಿಕೆಟ್ T20 ಕ್ರಿಕೆಟ್ ವಿಶ್ವಕಪ್ ಏನಿದೆ ಆ ಒಂದು ವಿಶ್ವಕಪ್ನ ಒಂದು ಗೆದ್ದಂತಹ ತಂಡ ಯಾವುದಪ್ಪ ಅಂತಂದರೆ ಭಾರತ ಅಂತ ಎಲ್ಲರಿಗೂ ಕೂಡ ಗೊತ್ತು. ಯಾಕೆಂದರೆ ಎಲ್ಲರೂ ಕೂಡ ಮ್ಯಾಚನ್ನು ನೋಡಿ ಇರ್ತೀರ. ಆದರೆ ನಿಮಗೆ ಸ್ವಲ್ಪ ದಿನ ಆದಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತ ಅಂದರೆ ರನ್ನರ್ ಅಪ್ ತಂಡ ನೆನಪಿರೋದಿಲ್ಲ. ಕೆಲವು ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ಏನು ಕ್ರಿಕೆಟ್ ನೋಡ್ತಾರೆ ಅವರಿಗೆ ಪಕ್ಕಾ ನೆನಪಿರುತ್ತೆ, ಅವರು ಆಪ್ಷನ್ಸನ್ನು ಹಾಕ್ತಾರೆ. ಆದರೆ ಕೆಲವು ವಿದ್ಯಾರ್ಥಿಗಳು ಕ್ರಿಕೆಟ್ ಬಗ್ಗೆ ಸ್ವಲ್ಪ ನೋಡೋದಿಲ್ಲ, ಕ್ರಿಕೆಟ್ ಸ್ವಲ್ಪ ನೀವು ಅದರ ಬಗ್ಗೆ ಗಮನ ಹರಿಸೋದಿಲ್ಲ. ಅವರಿಗೆ ವಿನ್ನರ್ ತಂಡ ನೆನಪಿರುತ್ತೆ ಭಾರತ ಅಂತ. ಯಾಕೆಂದರೆ ಎಲ್ಲರ ಒಂದು ಸ್ಟೇಟಸ್ ಆಯಿತು, ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಆಯಿತು, ಎಲ್ಲ ಕಡೆ ಹರಿದಾಡಿರುತ್ತೆ ಮಾಹಿತಿ, ಅದು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಆದರೆ ರನ್ನರ್ ಅಪ್ ತಂಡ ಪಕ್ಕಾ ಕೇಳ್ತಾರೆ, ಅದಕ್ಕಾಗಿ ನೆನಪಿಟ್ಕೊಳ್ಳಿ ನ್ಯೂಜಿಲ್ಯಾಂಡ್ ಅಂತ. ಆಪ್ಷನ್ ಬಿ ನ್ಯೂಜಿಲ್ಯಾಂಡ್ ವೆರಿ ಇಂಪಾರ್ಟೆಂಟು. ಈ ಒಂದು ಇತ್ತೀಚೆಗೆ T20 ಕ್ರಿಕೆಟ್ ವಿಶ್ವಕಪ್ ರನ್ನರ್ ಅಪ್ ಆದ ತಂಡ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ನ್ಯೂಜಿಲ್ಯಾಂಡ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, 3ನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಇದು. ಪದ್ಮಶ್ರೀ ಪುರಸ್ಕೃತ ಜಾಕೀರ್ ಹುಸೇನ್ ಯಾವುದಕ್ಕೆ ಹೆಸರುವಾಸಿಯಾಗಿದ್ದಾರೆ ಅಂತ. ಈ ಒಂದು ಪದ್ಮ ಪ್ರಶಸ್ತಿಗಳು ಏನಿದ್ದಾವೆ, ಈ 3 ಪದ್ಮ ಪ್ರಶಸ್ತಿಗಳನ್ನು ಇವರು ಪಡ್ಕೊಂಡಿದ್ದಾರೆ. ಈ ಒಂದು ಪದ್ಮಶ್ರೀ ಆಯಿತು, ಪದ್ಮವಿಭೂಷಣ ಆಯಿತು, ಪದ್ಮಭೂಷಣ ಆಯಿತು, ಎಲ್ಲ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಈ ಜಾಕೀರ್ ಹುಸೇನ್ ಅವರು. ಇವತ್ತಿನ ದಿನ ಇವರ ಒಂದು ಬರ್ತ್ಡೇ ಆಗಿದೆ, ಅದಕ್ಕಾಗಿ ಇವರು ನ್ಯೂಸಲ್ಲಿದ್ದಾರೆ. ಹಾಗಾದರೆ ಇಲ್ಲೇನು ಪ್ರಶ್ನೆ ಬಂದಿದೆ, ಪದ್ಮಶ್ರೀ ಪುರಸ್ಕೃತ ಜಾಕೀರ್ ಹುಸೇನ್ ಯಾವುದಕ್ಕೆ ಹೆಸರುವಾಸಿ ಆಗಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇಂಗ್ಲೀಷ್ನಲ್ಲಿ ನೋಡ್ಕೊಳ್ಳಿ. ಪದ್ಮಶ್ರೀ ಅವಾರ್ಡಿ ಜಾಕೀರ್ ಹುಸೇನ್ ಈಸ್ ಫೇಮಸ್ ಫಾರ್ ಅಂತ ಕೊಟ್ಟಿದ್ದಾರೆ. ಕೆಲವು ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ಇದಕ್ಕೆ ಆನ್ಸರ್ ಗೊತ್ತಿರ್ತದೆ, ತಬಲಾ ವಾದಕರು ಅಂತ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ಯಾಕೆ ಅಂದರೆ ಕೆಲವೊಬ್ಬ ವಿದ್ಯಾರ್ಥಿಗಳು ಏನು ಸೆಂಟ್ರಲ್ ಗೌರ್ನಮೆಂಟ್ ಪರೀಕ್ಷೆಗಳನ್ನು ಬರಿತಾ ಇರ್ತಾರೆ, ಅಥವಾ SSC GD ಪರೀಕ್ಷೆಗಳನ್ನು ಬರಿತಾ ಇರ್ತಾರೆ, ಮತ್ತು ಇಲ್ಲಿ CGL ಮತ್ತು CHSL ಎಂಬತಕ್ಕಂಥ ಒಂದು SSC ಪರೀಕ್ಷೆಗಳನ್ನು ಬರಿತಾ ಇರ್ತಾರೆ. ಅಲ್ಲಿ ಇಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಅದಕ್ಕಾಗಿ ಎಲ್ಲರಿಗೂ ಕೂಡ ಆ ಒಂದು ವಿದ್ಯಾರ್ಥಿಗಳಿಗೆ ಗೊತ್ತಿರ್ತದೆ, ಅವರು ಈಸಿಯಾಗಿ ಆನ್ಸರನ್ನು ಮಾಡ್ತಾರೆ. ಆದರೆ ನಮ್ಮ ಒಂದು ಕರ್ನಾಟಕದ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಪರೀಕ್ಷೆಯನ್ನು ಬರಿತಾ ಇರ್ತಕ್ಕಂಥ ಒಂದು ಸ್ಟೇಟ್ ಗೌರ್ನಮೆಂಟ್ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಮಾಹಿತಿ ಗೊತ್ತಿರೋದಿಲ್ಲ. ಅದಕ್ಕಾಗಿ ಈ ಒಂದು ಆರ್ಟಿಕಲನ್ನು ತಂದಿದ್ದೇನೆ. ಪಕ್ಕಾ ಪ್ರಶ್ನೆಗಳು ಈ ರೀತಿಯಾಗಿ ಬರ್ತವೆ, ನೆನ್ಪಿಟ್ಕೊಳ್ಳಿ. ಪದ್ಮಶ್ರೀ ಪುರಸ್ಕೃತ ಜಾಕೀರ್ ಹುಸೇನ್ ಅವರು ಯಾವುದಕ್ಕೆ ಹೆಸರುವಾಸಿಯಾಗಿದ್ದಾರೆ ಅಂದರೆ ಆಪ್ಷನ್ ಎ ತಬಲಾ ವಾದಕರು ಇವರು. ಓಕೆನಾ. ಇಲ್ಲಿ ತಬಲಾ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ನ ಡಿಸ್ಕಸ್ ಮಾಡಬೇಕಾದ್ರೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ತಿಳಿಸ್ತೇನೆ. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ಅಮೊಂಡವ ಬುಡಕಟ್ಟು ಜನಾಂಗ ಯಾವ ದೇಶದಲ್ಲಿ ಕಂಡುಬರುತ್ತದೆ ಅಂತ ಇಲ್ಲಿ ಪ್ರಶ್ನೆ. ಅಮೊಂಡವ ಎಂಬತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಇದೆ, ಇದು ಯಾವ ದೇಶದಲ್ಲಿ ಕಂಡುಬರುತ್ತೆ ಅಂತ ನೋಡಿ. ಈ ಒಂದು ಬುಡಕಟ್ಟು ಜನಾಂಗಗಳಿಗೆ ಸಂಬಂಧಪಟ್ಟಂತೆ ಪಕ್ಕಾ 1-2 ಕ್ವಶನ್ಸ್ ಪಕ್ಕಾ ನಿಮ್ಮ ಎಕ್ಸಾಮ್ಸ್ಗಳಲ್ಲಿ ಬರ್ತವೆ. ಅದಕ್ಕಾಗಿ ನಾವು ಎಂಥ ಒಂದು ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನಾವು ಕರೆಕ್ಟಾಗಿ ಆನ್ಸರ್ ಮಾಡಬೇಕು ಅಂದರೆ ಎಲ್ಲಿ ಓದಬೇಕು ಅಂತ ನೋಡೋದಾದರೆ, ನೀವು ಕರೆಂಟ್ ಅಫೇರ್ಸಲ್ಲಿ ಇರತಕ್ಕಂಥ ಬುಡಕಟ್ಟು ಜನಾಂಗದ ಬಗ್ಗೆ ಸ್ವಲ್ಪ ಗ್ಲ್ಯಾನ್ಸ್ ಮಾಡಿಕೊಂಡ್ರೆ ಸಾಕು, ಪಕ್ಕಾ ಅಲ್ಲಿಂದನೇ ಬರುತ್ತೆ. ಅಂದರೆ ಈಗ ಬುಡಕಟ್ಟು ಜನಾಂಗಗಳು ತುಂಬ ಇದ್ದಾವೆ, ಸಾವಿರಾರು ಬುಡಕಟ್ಟು ಜನಾಂಗಗಳಿದ್ದಾವೆ ದೇಶದಲ್ಲಿ ವಿದೇಶದಲ್ಲಿ ಎಲ್ಲ ಕಡೆ. ಆದರೆ ಯಾವ್ದು ಕೇಳ್ತಾರೆ, ಇತ್ತೀಚೆಗೆ ನ್ಯೂಸಲ್ಲಿ ಇರೋದನ್ನು ಕೇಳ್ತಾರೆ. ಈಗ ನ್ಯೂಸಲ್ಲಿ ಯಾವುದಿದೆ, ಅಮೊಂಡವ ಎಂಬತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಇದೆ. ಅಮೊಂಡವ ಟ್ರೈಬ್ ವಿಲ್ ಬಿ ಸೀನ್ ಇನ್ ವಿಚ್ ಕಂಟ್ರಿ ಅಂತ ಕೇಳಿದರೆ ಆಪ್ಷನ್ ಎ ಬ್ರೆಜಿಲ್, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಸೌತ್ ಆಫ್ರಿಕಾ ಮತ್ತು ಆಪ್ಷನ್ ಡಿ ಸೂಡಾನ್ ಅಂತ ಇದೆ. ನೋಡಿ, ಅಮೊಂಡವ ಎಂಬತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಏನಿದೆ ಇದನ್ನು ಬ್ರೆಜಿಲ್ನಲ್ಲಿ ನಾವು ನೋಡ್ತೇವೆ. ಬ್ರೆಜಿಲ್ನಲ್ಲಿ ಈ ಒಂದು ಅಮೊಂಡವ ಬುಡಕಟ್ಟು ಜನಾಂಗ ತುಂಬ ಕಂಡುಬರುತ್ತೆ. ಅದಕ್ಕಾಗಿ ನ್ಯೂಸಲ್ಲಿದೆ, ನೆನಪಿಟ್ಕೊಳ್ಳಿ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಕರ್ನಾಟಕ ಪ್ರಸ್ತುತವಾಗಿ GI ಟ್ಯಾಗ್ ಎಷ್ಟು GI ಟ್ಯಾಗ್ ಪದಾರ್ಥಗಳನ್ನು ಹೊಂದಿದೆ ಅಂತ. ಈ ಒಂದು ಪ್ರಶ್ನೆ ಯಾಕಪ್ಪ ತಂದಿದ್ದೇನೆ ಅಂತ ಅಂದರೆ, ನೀವೇನಾದರೂ ಬಜೆಟನ್ನು ಒಂದು PDF ನೀವು ಓಪನ್ ಮಾಡಿದ್ರಿ ಅಂತ ಅಂದರೆ 2ನೇ ಪೇಜಲ್ಲಿ, 1ನೇ ಪೇಜಲ್ಲಿ ಏನು ಕೂಡ ಇಲ್ಲ, ಬಜೆಟ್ ಅಂತ ಬರೆದಿದ್ದಾರೆ. 2ನೇ ಪೇಜಲ್ಲಿ ಫಸ್ಟ್ ಇರೋದೇ ಇದು, ಮೇಯ್ನ್ ಫಸ್ಟ್ ಪಾಯಿಂಟ್ ಸಿಗೋದೇ ನಿಮಗಿದು. ಕರ್ನಾಟಕ ಪ್ರಸ್ತುತವಾಗಿ ಎಷ್ಟು GI ಟ್ಯಾಗ್ ಪದಾರ್ಥ ಹೊಂದಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಅಂದರೆ ಕರ್ನಾಟಕದ ಒಂದು GI ಟ್ಯಾಗಿಗೆ ಸಂಬಂಧಪಟ್ಟಂತೆ ಒಂದು ಚಿತ್ರವನ್ನೇ ಕೊಟ್ಬಿಟ್ಟಿದ್ದಾರೆ ಬಜೆಟ್ ಮಂಡನೆಯಲ್ಲಿ. ಅದಕ್ಕಾಗಿ ನೀವು ಓಪನ್ ಮಾಡಿ ನೋಡಬೇಕು ಇಂಥ PDF ಗಳನ್ನು ನೋಡಿದರೆ ಮಾತ್ರ ನಿಮಗೆ ಇಂಥವೆಲ್ಲ ಅರ್ಥ ಆಗ್ತದೆ.
ಇಲ್ಲಿ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ, ಹೌ ಮೆನಿ GI ಟ್ಯಾಗ್ ಪ್ರಾಡಕ್ಟ್ಸ್ ಆರ್ ದೇರ್ ಇನ್ ಕರ್ನಾಟಕ ಅಂತ ಇಲ್ಲಿ ಪ್ರಶ್ನೆ. 45, 102, 150 ಮತ್ತು 48 ಅಂತ ಆಪ್ಷನ್ಸ್ಗಳು ಇದ್ದಾವೆ. ನೋಡಿ, ನಮ್ಮ ಒಂದು ಕರ್ನಾಟಕದಲ್ಲಿ ಇದುವರೆಗೆ ಇರ್ತಕ್ಕಂಥ ಒಂದು GI ಟ್ಯಾಗ್ ಪಡೆದಿರ್ತಕ್ಕಂಥ ಒಂದು ಎಷ್ಟು GI ಟ್ಯಾಗ್ ಪಡೆದುಕೊಂಡಿದ್ದಾವೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಟೋಟಲ್ ಆಗಿ ಇಲ್ಲಿ 45 GI ಟ್ಯಾಗ್ಗಳನ್ನು ಕರ್ನಾಟಕ ಹೊಂದಿದೆ. ತುಂಬ ಇಂಪಾರ್ಟೆಂಟು, ಪ್ರಶ್ನೆ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಓಕೆನಾ. ಈಗ ನಾನು ಈಗಾಗಲೇ ಹೇಳಿದ್ದೇನೆ ಟೋಟಲ್ ಆಗಿ 45 GI ಟ್ಯಾಗ್ಗಳು ಇರ್ತವೆ ಅಂತ. ನೆಕ್ಸ್ಟು ಮುಂದಿನ ಒಂದು ಆರ್ಟಿಕಲ್ಸ್ಗಳನ್ನು ನೋಡ್ಕೊಳ್ತಾ ಹೋಗೋಣ. ಅತಿ ಮುಖ್ಯವಾಗಿರ್ತಕ್ಕಂಥ 3 ಆರ್ಟಿಕಲ್ಗಳಿದ್ದಾವೆ, ನೋಡೋಣ. ನೋಡಿ, ಮೊದಲನೇದಾಗಿ ಇದು ಪದ್ಮಶ್ರೀ ಅಥವಾ ಪದ್ಮಭೂಷಣ ಹಾಗೂ ಪದ್ಮವಿಭೂಷಣ 3 ಪದ್ಮ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂತಹ ಪ್ರಶಸ್ತಿ ಪುರಸ್ಕೃತರಾದ ಸಂಗೀತದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ಗ್ರ್ಯಾಮಿ ಅವಾರ್ಡನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. 3 ಬಾರಿ ಗೆದ್ದಂತಹ, ಅಂದರೆ ಅದೇ ಏನು ಗ್ರ್ಯಾಮಿ ಅವಾರ್ಡ್ ಅಥವಾ ಗ್ರಾಮಿ ಪ್ರಶಸ್ತಿ ಏನಿದೆ ಅದನ್ನು 3 ಬಾರಿ ಗೆದ್ದಂತಹ, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗಳು ಸೇರಿದಂತೆ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂತಹ ಉಸ್ತಾದ್ ಜಾಕಿರ್ ಹುಸೇನ್ ಎಂದೇ ಖ್ಯಾತಿ ಪಡೆದಿರುವ ಜಾಕಿರ್ ಹುಸೇನ್ ಅವರು ಅಲ್ಲಾರಕ ಖುರೇಶಿ ಅಂತಕ್ಕಂಥ ಒಂದು ಹೆಸರಿನೊಂದಿಗೆ 1951ರಲ್ಲಿ ಮುಂಬೈನಲ್ಲಿ ಜನಿಸಿದರು ಅಂತ ಇಲ್ಲಿ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ತಬಲಾ ವಾದಿಸ್ತಿದ್ದಾರೆ ನೋಡಿ, ಅದಕ್ಕಾಗಿ ಇದು ಫೇಮಸ್ಸು. ಇವರು ತಬಲಾ ವಾದಿಸಿಕೊಂಡೇ ಇಷ್ಟೆಲ್ಲ ಇರತಕ್ಕಂಥ ಒಂದು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಅದಕ್ಕಾಗಿ ತುಂಬ ನ್ಯೂಸಲ್ಲಿ ಇರುವಂತಹ ಒಂದು ವ್ಯಕ್ತಿ ಹೌದು. ಭಾರತದಲ್ಲಿ ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ಹೌದು. ಏನು ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ಹೌದು. ಮತ್ತು ಗ್ರಾಮಿ ಅವಾರ್ಡ್ಗಳನ್ನು 3 ಬಾರಿ ಗೆದ್ದಂಥ ವ್ಯಕ್ತಿ ಹೌದು. ವೆರಿ ಇಂಪಾರ್ಟೆಂಟ್ ಪರ್ಸನ್ ಇವರು. ಅದಕ್ಕಾಗಿ ಪ್ರಶ್ನೆಗಳನ್ನು ತಂದಿದ್ದೆ, ನೆನ್ಪಿಟ್ಕೊಳ್ಳಿ. ತಬಲಾ ವಾದಕರು ಇವರು. ಪ್ರಶ್ನೆಗಳು ಬರ್ತವೆ. ಅದೇ ರೀತಿ ಮುಂದಿನ ಒಂದು ಆರ್ಟಿಕಲನ್ನು ನೋಡಿ, ಏನಪ್ಪ ಆರ್ಟಿಕಲ್ ಅಂತ ಅಂದರೆ, ದೇಶದ ಪ್ರಥಮ ರಿಂಗ್ ಮೆಟ್ರೋ ಆರಂಭ ಅಂತ ನಾನು ಒಂದು ಆರ್ಟಿಕಲಲ್ಲಿ ನಿಮಗೆ ಹೇಳಿದ್ದೆ. ಈ ಒಂದು ರಿಂಗ್ ಮೆಟ್ರೋಗೆ ಸಂಬಂಧಪಟ್ಟಂತೆ ನೋಡಿ, ದೇಶದ ಪ್ರಥಮ ರಿಂಗ್ ಮೆಟ್ರೋ ಸಹಿತ ದೆಹಲಿ ಮೆಟ್ರೋದ 2 ಹೊಸ ಕಾರಿಡಾರ್ಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾನುವಾರ ಉದ್ಘಾಟನೆ ಮಾಡಿದರು. ಅದಕ್ಕೂ ಮುಂಚೆ ನಾನು ಥಂಬ್ನೇಲ್ ಕ್ವಶನನ್ನು ಏನು ತೆಗೆದುಕೊಂಡು ಬರ್ತೇನೆ, ಅದಕ್ಕೆ ಸಂಬಂಧಪಟ್ಟಂತೆ ಆನ್ಸರನ್ನು ನೋಡ್ಕೊಂಡ್ಬರೋಣ. ಇತ್ತೀಚೆಗೆ ಪ್ರಾರಂಭವಾಗಿರ್ತಕ್ಕಂಥ ದೇಶದ ಪ್ರಥಮ ರಿಂಗ್ ಮೆಟ್ರೋ ಉದ್ಘಾಟನೆ ಮಾಡಿದವರು ಯಾರು ಅಂತ ಪ್ರಶ್ನೆ. ಹೂ ಇನಾಗ್ಯುರೇಟೆಡ್ ದ ಇಂಡಿಯಾಸ್ ಫಸ್ಟ್ ರಿಂಗ್ ಮೆಟ್ರೋ ಇನ್ ನ್ಯೂ ಡೆಲ್ಲಿ ಅಂತ. ಆಪ್ಷನ್ ಎ ನರೇಂದ್ರ ಮೋದಿ. ನರೇಂದ್ರ ಮೋದಿಯವರು ಈ ಒಂದು ರಿಂಗ್ ಮೆಟ್ರೋನ ಉದ್ಘಾಟನೆ ಮಾಡಿದ್ದಾರೆ. ಎಲ್ಲಿ ಮಾಡಿದ್ದಾರೆ ಅಂತ ಕೇಳಿದರೆ ನವದೆಹಲಿ. ತುಂಬ ಇಂಪಾರ್ಟೆಂಟು, ಇದು ಕೂಡ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಇಂಗ್ಲೀಷ್ನಲ್ಲಿ ನಾನು ಬೇಕಾದರೆ ಪ್ರಶ್ನೆಯಲ್ಲಿ ಹಾಕಿದ್ದೇನೆ ನ್ಯೂ ಡೆಲ್ಲಿ ಅಂತ, ಕನ್ನಡದಲ್ಲಿ ಹಾಕಿಲ್ಲ, ಬರ್ಕೊಳ್ಳಿ ಬೇಕಾದರೆ. ನವದೆಹಲಿಯಲ್ಲಿ ಉದ್ಘಾಟನೆಯನ್ನು ಇದನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಆರ್ಟಿಕಲನ್ನು ನೋಡೋದಾದರೆ, ಇಲ್ಲಿ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾನುವಾರ ಉದ್ಘಾಟನೆ ಮಾಡಿದ್ದಾರೆ. ಮಜ್ಲಿಸ್ ಪಾರ್ಕ್ ಮೌಜ್ಫುರ್ ಬಾಬರ್ಪುರ್ ಕಾರಿಡಾರ್ 12.3 ಕಿಲೋಮೀಟರ್ ಉದ್ದವಿದ್ದರೆ ದೀಪಾಲಿ ಚೌಕ್ ಮಜ್ಲಿಸ್ ಪಾರ್ಕ್ ಮಜೆಂಟಾ ಲೈನ್, ಇದು ಅಂದರೆ ಪಿಂಕ್ ಲೈನ್ ಅಂತ ಒಂದು ಉದ್ಘಾಟನೆ ಮಾಡಿದ್ದಾರೆ. ಮತ್ತು ಮಜೆಂಟಾ ಲೈನ್ ಅಂತ ಇದನ್ನು ಕೂಡ ಉದ್ಘಾಟನೆ ಮಾಡಿದ್ದಾರೆ. ಇದು 9.9 ಕಿಲೋಮೀಟರ್ ಉದ್ದ ಐತೆ. ನೆಕ್ಸ್ಟು ಇದು 8 ಎತ್ತರಿಸಿದ ಸ್ಟೇಷನ್ಗಳನ್ನು ಒಳಗೊಂಡಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದು ಈಗಾಗಲೇ ಕಾರ್ಯಾಚರಣೆಯಲ್ಲಿರ್ತಕ್ಕಂಥ ಮಜ್ಲಿಸ್ ಪಾರ್ಕ್ ಶಿವ ವಿವಾಹ ಪಿಂಕ್ ಲೈನ್ನ ಭಾಗ ಆಗಿದೆ ಅಂತ. ಇವೇನು ಕೂಡ ಬೇಡ, ನಮಗೆ ರಿಂಗ್ ಮೆಟ್ರೋ ಯಾರು ಉದ್ಘಾಟನೆ ಮಾಡಿದರು ಅಂತ ಇಲ್ಲಿ ಕೇಳಿದರೆ ಇಲ್ಲಿ ನರೇಂದ್ರ ಮೋದಿಯವ್ರನ್ನ ನೀವು ನೆನ್ಪಿಟ್ಕೋಬೇಕು. ಇಲ್ಲಿ ಪಕ್ಕದಲ್ಲಿ ದ್ರೌಪದಿ ಮುರ್ಮು ಥರ ಅಂತ ಕಾಣ್ತಾರೆ, ಆದರೆ ಅವರು ದ್ರೌಪದಿ ಮುರ್ಮು ಅಲ್ಲ. ನೀವು ಡೈರೆಕ್ಟಾಗಿ ಆಪ್ಷನ್ಸ್ಗಳಲ್ಲಿ ದ್ರೌಪದಿ ಮುರ್ಮು ಅಂತಲೂ ಕೂಡ ತುಂಬ ಜನ ಕಮೆಂಟ್ ಮಾಡಿಬಿಡ್ತೀರಾ, ಆದರೆ ನರೇಂದ್ರ ಮೋದಿಯವರು ಇದನ್ನು ಉದ್ಘಾಟನೆ ಮಾಡಿರ್ತಾರೆ. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ, ಇಂಥ ಪ್ರಶ್ನೆಗಳು ಡೈರೆಕ್ಟಾಗಿ ಬರ್ತವೆ, ಹಿಟ್ ಆಗ್ತವೆ. ಅದಕ್ಕಾಗಿ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಇದೆ. ಅದೇ ರೀತಿ 3ನೇ ಆರ್ಟಿಕಲ್ ನೋಡಿ, ನಾವೇ ವಿಶ್ವ ಚಾಂಪಿಯನ್ಸ್ ಅಂತ ನಮ್ಮ ಒಂದು ಭಾರತದ ತಂಡ ಅತ್ಯಂತ ಖುಷಿಯಾಗಿ ಈ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆಯನ್ನು ಮಾಡ್ಕೊಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಆರ್ಟಿಕಲಲ್ಲಿ ಏನಿಲ್ಲ ಅಂತ ನಾವು ನೋಡ್ಬೋದು. ಎಲ್ಲವನ್ನು ಕೂಡ ಒಂದೇ ಆರ್ಟಿಕಲಲ್ಲಿ ಕೊಟ್ಟುಬಿಟ್ಟಿದ್ದಾರೆ. ನಾವು ಸ್ವಲ್ಪ ಇದನ್ನು ಗ್ಲಾನ್ಸ್ ಮಾಡಲೇಬೇಕು, ಯಾಕೆಂದರೆ ಈ ಒಂದು T20 ವಿಶ್ವಕಪ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾರೆ. ನೋಡಿ, ಇದುವರೆಗೆ ನಮ್ಮ ಒಂದು ಭಾರತ 3 ಸಲ T20 ವಿಶ್ವಕಪ್ಪನ್ನು ಗೆದ್ದಿದೆ. ಯಾವಾಗ ಅಂತ ನೋಡೋದಾದರೆ, T20 ವಿಶ್ವಕಪ್ ವಿಜೇತವನ್ನು ನಮ್ಮ ಒಂದು ಭಾರತ ಎಷ್ಟು ಸಲ ಆಗಿದೆ ಅಂತ ಕೇಳಿದರೆ ನೋಡಿ, ಭಾರತ 2007ರಲ್ಲಿ ಪ್ರಥಮ ಬಾರಿಗೆ, 2024ರಲ್ಲಿ 2ನೇ ಬಾರಿಗೆ, 2026ರಲ್ಲಿ 3ನೇ ಬಾರಿಗೆ, ಟೋಟಲ್ ಆಗಿ 3 ಬಾರಿ T20 ವಿಶ್ವಕಪ್ಪನ್ನು ಭಾರತ ಗೆದ್ದಿದೆ. ನೆಕ್ಸ್ಟು 2ನೇದಾಗಿ ನೋಡಿ, ಇಂಗ್ಲೆಂಡು 2010 ಮತ್ತು 2022ರಲ್ಲಿ ಇಂಗ್ಲೆಂಡ್ 2 ಬಾರಿ ಈ ಒಂದು T20 ವಿಶ್ವಕಪ್ಪನ್ನು ಗೆದ್ದಿದೆ. ಅದೇ ರೀತಿ ವೆಸ್ಟ್ ಇಂಡೀಸ್ ಕೂಡ 2012 ಮತ್ತು 2016 2 ಬಾರಿ ಈ ಒಂದು T20 ವಿಶ್ವಕಪ್ಪನ್ನು ಗೆದ್ದಿದೆ. ಅದಾದ ಬಳಿಕ ಪಾಕಿಸ್ತಾನ 2009ರಲ್ಲಿ ಗೆದ್ದಿದೆ, ಶ್ರೀಲಂಕಾ 2014ರಲ್ಲಿ ಗೆದ್ದಿದೆ, ಆಸ್ಟ್ರೇಲಿಯಾ 2021ರಲ್ಲಿ ಗೆದ್ದಿದೆ. ಆದರೆ ನ್ಯೂಜಿಲೆಂಡ್ ಇದುವರೆಗೂ ಗೆದ್ದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿ ಗೊತ್ತಿರಲಿ.
ನೋಡಿ, ಸತತ 2ನೇ ಬಾರಿಗೆ T20 ವಿಶ್ವ ಕಿರೀಟ ಅಂತ ಕೊಟ್ಟಿದ್ದಾರೆ. ಸತತ ಅಂತ ಅಂದರೆ ಯಾವ ರೀತಿ? 2024ರಲ್ಲಿ T20 ವಿಶ್ವಕಪ್ ಆಯಿತು. 2 ವರ್ಷಗಳಿಗೆ ಒಮ್ಮೆ ಈ ಒಂದು T20 ವಿಶ್ವಕಪ್ಪನ್ನು ನಡೆಸಲಾಗ್ತದೆ. 2024ರಲ್ಲಿ ಆಯಿತು, ಆವಾಗ ಭಾರತವೇ ಗೆದ್ದಿತ್ತು. 2026ರಲ್ಲಿ ಮತ್ತೆ T20 ವಿಶ್ವಕಪ್ ಆಯಿತು, ಇಲ್ಲೂ ಕೂಡ ಭಾರತ ಗೆದ್ದಿದೆ. ಅದಕ್ಕಾಗಿ ಸತತವಾಗಿ 2 ಬಾರಿ ಆಯಿತು. ಅದಕ್ಕಾಗಿ ಸತತ 2ನೇ ಬಾರಿ T20 ವಿಶ್ವ ಕಿರೀಟ ಅಂತ ಇಲ್ಲಿ ಆರ್ಟಿಕಲ್ ಕೊಟ್ಟಿದ್ದಾರೆ. ಆದರೆ ನೀವು ಪ್ರಶ್ನೆಗಳನ್ನು ಏನು ಆಪ್ಷನ್ಸ್ಗಳಲ್ಲಿ 2 ಬಾರಿ ಗೆದ್ದಿದೆ, 3 ಬಾರಿ ಗೆದ್ದಿದೆ ಅಂತ ನಾನು ಏನು ಪ್ರಶ್ನೆಗಳನ್ನು ಕೊಟ್ಟಿದ್ದೆ ಅಲ್ಲಿ ಏನು ಹಾಕ್ಬಿಡ್ತೀರಾ, ಇದುವರೆಗೆ ಭಾರತ 2 ಸಾಲಿ T20 ವಿಶ್ವಕಪ್ಪನ್ನು ಗೆದ್ದಿದೆ ಅಂತ ನೀವು ಅಂದ್ಕೊಂಡಿರ್ತೀರ. ಆದರೆ 2007ರಲ್ಲಿ ಗೆದ್ದಿರ್ತಕ್ಕಂಥ ಒಂದು T20 ವಿಶ್ವಕಪ್ಪನ್ನು ನೀವು ಮರಿಬಾರ್ದು. ಟೋಟಲ್ ಆಗಿ ಈಗ 3 ಬಾರಿ ಗೆದ್ದ ಸಾಧನೆ ಮಾಡಿದೆ. ಇಲ್ಲೂ ಕೂಡ ಕೊಟ್ಟಿದ್ದಾರೆ ನೋಡಿ, 3 ಬಾರಿ ಗೆದ್ದ ಸಾಧನೆ ಅಂತ. ಭಾರತ ತಂಡ 3 ಬಾರಿ T20 ವಿಶ್ವಕಪ್ಪನ್ನು ಗೆದ್ದಿದೆ ಅಂತ. ಓಕೆನಾ. ತವರಲ್ಲಿ 2ನೇ ವಿಶ್ವ ವಿಜಯ ಅಂತ ಕೊಟ್ಟಿದ್ದಾರೆ. ಭಾರತ ತಂಡ ತವರಿನಲ್ಲೇ ಗೆದ್ದ 2ನೇ ICC ವಿಶ್ವಕಪ್ ಇದು ಆಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ಮುನ್ನ 2011ರಲ್ಲಿ ಏಕದಿನ ವಿಶ್ವಕಪ್ ಟ್ರೋಫಿಯನ್ನು ಗೆದ್ದು ಬೀಗಿತ್ತು. ಈಗ ತವರಿನಲ್ಲಿ T20 ವಿಶ್ವಕಪ್ ಗೆದ್ದ ಮೊದಲ ತಂಡ ಎಂಬ ಇತಿಹಾಸವನ್ನು ಕೂಡ ಬರೆದಿದೆ. ಬಹುಮಾನದ ಮೊತ್ತ ನೋಡ್ಬೋದು, 27.48 ಕೋಟಿ. ರನ್ನರ್ ಅಪ್ ನ್ಯೂಜಿಲೆಂಡ್ ಆಗಿದೆ, ಅವರಿಗೆ 14.65 ಕೋಟಿ ಬಹುಮಾನವನ್ನು ಕೊಟ್ಟಿರ್ತಾರೆ. ಅದೇ ಪಂದ್ಯದ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಇಲ್ಲಿ ಕೊಡ್ತಾರೆ. ಈ ಒಂದು ಮ್ಯಾನ್ ಆಫ್ ದ ಪಂದ್ಯ ಶ್ರೇಷ್ಠ ಅಂತ ಕೊಟ್ಟರೆ ಜಸ್ಪ್ರೀತ್ ಬೂಮ್ರಾ ಅಂತ. ಅಂದರೆ ಫೈನಲ್ ಮ್ಯಾಚ್ನ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಟ್ರೋಫಿ ಯಾರಿಗೆ ಹೋಯಿತು ಅಂತ ಅಂದರೆ ಜಸ್ಪ್ರೀತ್ ಬೂಮ್ರಾ. ಅದೇ ಸಂಜು ಸ್ಯಾಮ್ಸನ್. ಟೋಟಲ್ ಆಗಿ ಟೂರ್ನಿಯ ಒಂದು ಶ್ರೇಷ್ಠ ಅಥವಾ ಈ ಒಂದು T20 ಟೂರ್ನಿಯ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ವ್ಯಕ್ತಿ ಯಾರಪ್ಪ ಅಂತ ಕೇಳಿದರೆ ಅವರು ಸಂಜು ಸ್ಯಾಮ್ಸನ್. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಎಲ್ಲ ಮ್ಯಾಚಸ್ಗಳಲ್ಲೂ ಅತ್ಯುತ್ತಮವಾಗಿ ಆಡಿರ್ತಕ್ಕಂಥ ಒಂದು ವ್ಯಕ್ತಿ ಯಾರಪ್ಪ ಅಂತಾರೆ ಸಂಜು ಸ್ಯಾಮ್ಸನ್. ನಿಮಗೆ ಗೊತ್ತಿರ್ಬೋದು, ಒಂದು ಮ್ಯಾಚ್ ನಾವು ಸೋತಾಗ T20ಯಲ್ಲಿ ಮೊದಲ ಮ್ಯಾಚ್ ಸೋತಾಗ ನಾವೆಲ್ಲರೂ ಕೂಡ ಯಾವ ರೀತಿ ಅಂದ್ಕೊಂಡಿದ್ವಿ ಅಂತ ಅಂದರೆ ಕೊಹ್ಲಿ ಇದ್ದರೆ ಮಾತ್ರ ನಾವು T20ನ ಗೆಲ್ಲಕ್ಕಾಗೋದು ಅಂತ, ಆ ರೀತಿಯಲ್ಲಿ ಇದ್ವಿ. ಆದರೆ ಸಂಜು ಸ್ಯಾಮ್ಸನ್ ಕೊಹ್ಲಿಯ ಒಂದು ಜಾಗವನ್ನು ತೆಗೆದುಕೊಂಡು ಕರೆಕ್ಟಾಗಿ ಶತಕವನ್ನು, ಕೆಲವು ಒಂದು ಗೇಮ್ಸ್ಗಳಲ್ಲಿ ಶತಕವನ್ನು ಬಾರಿಸಿದರು, ನಾಟ್ಔಟ್ ಆಗಿ ವಿನ್ ಮಾಡಿದರು. ಈ ರೀತಿಯಾಗಿ ತುಂಬ ಚೆನ್ನಾಗಿ ಆಡಿದರು. ಅದಕ್ಕಾಗಿ ಅವರು ಕೂಡ ಇಲ್ಲಿ ನ್ಯೂಸಲ್ಲಿ ಇದ್ದಾರೆ. ಅದಕ್ಕಾಗಿ ಟೂರ್ನಿ ಶ್ರೇಷ್ಠ ಅಂತ ಕೇಳಿದರೆ ಸಂಜು ಸ್ಯಾಮ್ಸನ್ ಅವರು ಆಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನದಾಗಿ ಇಲ್ಲಿ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೋಬೋದು. ಒಟ್ಟಾರೆ 5ನೇ ತವರಲ್ಲಿ 2ನೇ ವಿಶ್ವ ಮುಕುಟ ಅಂತ ಕೊಟ್ಟಿದ್ದಾರೆ. 5 ವಿಕೆಟ್ಗೆ 255 ಬೇಕಿತ್ತು ಅಂತ ಸ್ವಲ್ಪ ಮಾಹಿತಿಗಳನ್ನು ಕೊಟ್ಬಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ನೀವು ನೋಡ್ಕೋಬೋದು. ಓಕೆನಾ. ಇದಾಗಿತ್ತು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಮಾಹಿತಿ. ಈ ಒಂದು ಆರ್ಟಿಕಲನ್ನು ನಮ್ಮ ಒಂದು ಮಂತ್ಲಿ PDF ಏನಿರುತ್ತೆ ಅದರಲ್ಲೂ ಕೂಡ ಕೊಡ್ತೇನೆ, ನೀವು ನೋಡ್ಕೋಬೋದು. ಓಕೆನಾ. ಇವತ್ತಿನ ತರಗತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಕೊನೆಯದಾಗಿ ನಾನು ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮಗೇನಾದರೂ PDF ಬೇಕು ಅಂತ ಅಂದರೆ ಮಂತ್ಲಿ PDFಗಳು ಇಲ್ಲಿ ಉದ್ಯೋಗ ಜೀವನ್ 12@gmail.com ಅಂತಕ್ಕಂಥ ಒಂದು ಇಮೇಲ್ ಇದೆ. ಇದಕ್ಕೆ ನೀವು ಸ್ಕ್ಯಾನರ್ ಮುಖಾಂತರ ನೀವು ಪೇ ಮಾಡಿರ್ತಕ್ಕಂಥ ಒಂದು ಇದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಈ ಒಂದು ಇಮೇಲ್ಗೆ ನೀವು ಕಳಿಸಿದರೆ ನಿಮಗೆ 1 ತಿಂಗಳಿಗೆ 10 ರೂಪಾಯಿನ ಸ್ಕ್ಯಾನ್ ಮಾಡಿ, 6 ತಿಂಗಳಿಗೆ 50 ರೂಪಾಯಿನ ಮಾಡಿ, 12 ತಿಂಗಳಿಗೆ 100 ರೂಪಾಯಿನ ಮಾಡಿ. ಇದನ್ನು ಮಾಡಿ ನೀವು PDFಗಳನ್ನು ಪಡ್ಕೋಬೋದು. ತುಂಬ ಯೂಸ್ಫುಲ್ ಆಗ್ತದೆ. PDF ಪಡ್ಕೊಂಡು ಕೆಲವು ವಿದ್ಯಾರ್ಥಿಗಳು ತುಂಬ ಯೂಸ್ಫುಲ್ಲಾಗಿ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಅಂಕಗಳನ್ನು ಪಡೆದುಕೊಳ್ತಾ ಇದ್ದಾರೆ. ನೀವು ಕೂಡ ಪಡ್ಕೊಳ್ಳಿ. ನಮ್ಮ ಒಂದು ಸತತ ಪ್ರಯತ್ನ ನಿಮಗೇನಾದರೂ ಉಪಯುಕ್ತ ಆಗ್ತಾಯಿದ್ರೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಕ್ಸಾಮ್ ಇನ್ ಕನ್ನಡ ಅಂತ ಚಾನಲ್ ಇದೆ, ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಳಿ. ನಮ್ಮ ಮತ್ತೆ ಡಿಸ್ಕ್ರಿಪ್ಷನಲ್ಲಿ ಇರ್ತಕ್ಕಂಥ ಒಂದು ಟೆಲಿಗ್ರಾಮ್ ಚಾನಲನ್ನು ಕೂಡ ನೀವು ಜಾಯಿನ್ ಆಗಿ. ಓಕೆನಾ. ಮುಂದೆ ಇರ್ತಕ್ಕಂಥ ಒಂದು ಮುಂದಿನ ಒಂದು ವಿಡಿಯೋಗಳಲ್ಲಿ ನಾವು ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತಾ ನಮಸ್ಕಾರ.